माशाअल्लाह ये बहुत खूबसूरत तालाब है। अस्सलाम वालेकुम नाज़रीन, आज मैं दिखा रहा हूँ मरकज़ नॉलेज सिटी। मरकज़ नॉलेज सिटी केरला के कोझिकोड में कैदपोइल नामी इलाके में वाक़ई है। कोझिकोड यानी कैलिकट। मरकज़ नॉलेज सिटी हिंदुस्तान के ऐसे एक नुमाया टाउनशिप है, इसके कोई मिसाल नहीं है। इस शहर में सब कुछ है, रिहाइश भी है, बाज़ार भी है, होटल्स भी है, मेडिकल फैसिलिटीज़, हॉस्पिटल्स भी है। और तालीम में मेडिकल कॉलेज, लॉ कॉलेज, शरीयत कॉलेज, टेक्निकल एजुकेशन सेंटर, दीगर बहुत तालीमी इदारा मौजूद है। यही है अलिफ ग्लोबल स्कूल और ये हिंदुस्तान के बहुत बड़े मस्जिद है। ನಾವಿವತ್ತು ನಿಮಗೆ ತೋರಿಸುತ್ತಿರುವುದು ಮರ್ಕಜ್ ನಾಲೆಜ್ ಸಿಟಿ. ಇದು ಇರುವುದು ಕೇರಳದಲ್ಲಿ. ಈಗ ಇಲ್ಲಿ ಕಾಣುತ್ತಿರುವುದು ಭಾರತದ ಅತಿ ದೊಡ್ಡ ಮಸ್ಜಿದ್. ಮರ್ಕಜ್ ನಾಲೆಜ್ ಸಿಟಿ ಎಂಬ ಈ ಸಿಟಿ ಇರುವುದು ಕೇರಳದ ಕೋಳಿಕೋಡ್ನ ಕೈದಪೊಯಿಲ್ ಎಂಬ ಸ್ಥಳದಲ್ಲಾಗಿದೆ. ಮರ್ಕಜ್ ನಾಲೆಜ್ ಸಿಟಿ ಅಂದರೆ ಇದೊಂದು ಜ್ಞಾನ ನಗರಿ, ವಿಜ್ಞಾನದ ಪಟ್ಟಣ ಅಂತ ಹೇಳ್ಬೋದು. ಭಾರತದ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಎ.ಪಿ. ಉಸ್ತಾದರ ನೇತೃತ್ವದಲ್ಲಿ ನಡೆಯುವ ಈ ಮರ್ಕಜ್ ನಾಲೆಜ್ ಸಿಟಿ, ಇಲ್ಲಿ ಇಲ್ಲದ್ದು ಯಾವುದೂ ಇಲ್ಲ. ಇಲ್ಲಿ ಎಲ್ಲವೂ ಇದೆ. ಲಾ ಕಾಲೇಜುಗಳಿವೆ, ಮೆಡಿಕಲ್ ಕಾಲೇಜುಗಳಿವೆ, ಶರಿಯತ್ ಕಾಲೇಜುಗಳಿವೆ, ಟೆಕ್ನಿಕಲ್ ಎಜುಕೇಷನ್ ಸೆಂಟರ್ಸ್ಗಳಿವೆ, ಹೀಗೆ ಎಲ್ಲವೂ ಇಲ್ಲಿವೆ. ये एक बहुत बड़ी मस्जिद है जिसमें एक वक्त में 25,000 से ज़्यादा लोग नमाज पढ़ सकते हैं। इस मस्जिद के इर्द गिर्द एक बार जाने में तकरीबन 1 किलोमीटर लगता है, यानी एक राउंड जाने के लिए 1 किलोमीटर लगता है। उतनी बड़ी है ये मस्जिद। ये हिंदुस्तान की बहुत बड़ी मस्जिद है। ये बड़ी मस्जिद और यहाँ की बाकी तमाम चीज़ें इंडियन ग्रैंड मुफ्ती शेख अबू बकर अहमद किबला चला रहे हैं। इसका एमडी यानी मैनेजिंग डायरेक्टर शेख अबू बकर अहमद किबला के बेटा डॉक्टर ए.पी. अब्दुल हकीम अजहरी है। वो बहुत बड़े आलिम है। अब मस्जिद का काम जारी है। अभी ये बहुत खूबसूरत है। जब काम मुकम्मल हो जाएगा तो ये और भी खूबसूरत हो जाएगा। ಈಗ ನೀವು ನೋಡಿದ್ದು ಭಾರತದ ಅತಿ ದೊಡ್ಡ ಮಸ್ಜಿದ್ ಆಗಿದೆ. ಈ ಮಸ್ಜಿದ್ಗೆ ಒಂದು ಸುತ್ತು ಬರಲು ಒಂದು ಅಂದಾಜು 1 ಕಿಲೋಮೀಟರ್ವರೆಗೆ ಸಂಚರಿಸಬೇಕು. ಇದಕ್ಕೆ ಒಂದು ರೌಂಡ್ ಹಾಕಲು ಅಷ್ಟೊಂದು ದೊಡ್ಡ ಮಸ್ಜಿದ್ ಆಗಿದೆ ಇದು. ಇದು ಭಾರತದ ಅತ್ಯಂತ ದೊಡ್ಡ ಮಸ್ಜಿದ್ ಕೂಡ ಹೌದು. ಇಲ್ಲಿ ಈ ಮಸ್ಜಿದ್ನ ಸುತ್ತಮುತ್ತ ಹಲವಾರು ಕಾಲೇಜುಗಳು, ಹಲವಾರು ದೊಡ್ಡ ದೊಡ್ಡ ಅಂಗಡಿಗಳು, ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು ಇಲ್ಲಿ ಬರುತ್ತವೆ. ಅದೇ ರೀತಿ ಬಹಳ ಚಂದ ಚಂದದ ತೋಟಗಳು ಕೂಡ ಇಲ್ಲಿವೆ. ये एक हॉल है, उसके सामने 5 स्टार होटल है. यही है ಹಾಲ್. ಇದೊಂದು ಹಾಲ್ ಆಗಿದೆ. ಇದರ ಮುಂದೆ ಇರುವುದು 5 ಸ್ಟಾರ್ ಫೆಸಿಲಿಟಿ ಇರುವ ಹೋಟೆಲ್ ಆಗಿದೆ. यही है 5 स्टार फैसिलिटी होने वाला होटल. ಹೋಟೆಲ್ ಕೆ ಸಾಮನೆ ವಾಲಾ ಗಾರ್ಡನ್ಸ್ है. ಇದು ಹೋಟೆಲಿನ ಮುಂದೆ ಇರುವ ಗಾರ್ಡನ್ಗಳಾಗಿವೆ. ಬಹಳ ಚಂದ ಚಂದದ ಸಸ್ಯಗಳು ಇಲ್ಲಿವೆ. यही 5 स्टार होटल का मरकज़ नॉलेज सिटी का फेज़िन होटल है. ಇದು 5 ಸ್ಟಾರ್ ಫೆಸಿಲಿಟಿ ಇರುವ ಫೆಝಿನ್ ಹೋಟೆಲ್ ಆಗಿದೆ. ಮರ್ಕಜ್ ನಾಲೆಜ್ ಸಿಟಿಯಲ್ಲಿರುವ ಫೆಝಿನ್ ಹೋಟೆಲ್. ಬಹುತ್ ಬಡೆ ಬಿಲ್ಡಿಂಗ್ है. देखिए ಇದೊಂದು ದೊಡ್ಡ ಎತ್ತರದ ಬಿಲ್ಡಿಂಗ್ ಆಗಿದೆ ಈ ಫೆಝಿನ್ ಹೋಟೆಲ್. ये बहुत अच्छी जगह है. देखिए हमारे इस ವಿಡಿಯೋ सबको पहुंचाना चाहिए. ಈ ವಿಡಿಯೋವನ್ನು ನಿಮ್ಮ ಎಲ್ಲರಿಗೂ ನೀವು ಇದನ್ನು ತಲುಪಿಸಬೇಕು, ಎಲ್ಲರಿಗೂ ಶೇರ್ ಮಾಡಬೇಕು, ಅದೇ ರೀತಿ ಲೈಕ್ ಮಾಡಬೇಕು, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರದು. हमारे मरकज़ नॉलेज सिटी का फेज़िन होटल के सामने ये वीडियो बन रहा हूँ. देखिए ನೀವೀಗ ನೋಡುತ್ತಿರುವ ದೃಶ್ಯಗಳು ಮರ್ಜಿನ್ ಹೋಟೆಲಿನ ಮುಂದೆ ಇರುವ ಕೆಲವು ದೃಶ್ಯಗಳಾಗಿವೆ. ಬಹಳ ಚಂದದ ಸಸ್ಯಗಳನ್ನು, ಗಾರ್ಡನ್ಗಳನ್ನು ಇಲ್ಲಿ ಮಾಡಲಾಗಿದೆ. ಹಲವಾರು ಸೌಕರ್ಯಗಳು ಈ ಹೋಟೆಲ್ನಲ್ಲಿ ಕೂಡ ಇದೆ, ಇಲ್ಲಿ ಕೂಡ ಇದೆ.
ಮಾಶಾಅಲ್ಲಾ ಬಹುತ್ ಖೂಬ್ಸೂರತ್ ತಾಲಾಬ್ ಹೈ. ಬಹಳ ಒಂದು ಕೊಳ ಇಲ್ಲಿದೆ ನೋಡಿ. ಬಹಳ ಸುಂದರ ದೃಶ್ಯ ಕೂಡ ಹೌದು. ಅದರ ಹತ್ತಿರ ಟೈಗ್ರಿಸ್ ವ್ಯಾಲಿ ಕೂಡ ಇದೆ. ಟೈಗ್ರಿಸ್ ವ್ಯಾಲಿ. ಈ ಫ್ಲ್ಯಾಟ್ನಲ್ಲಿ ಈಗಲೂ ಕೂಡ ಹಲವಾರು ಜನರು ಇದ್ದಾರೆ. ಅದೇ ರೀತಿ ಇನ್ನೂ ಕೂಡ ಹಲವಾರು ಫ್ಲ್ಯಾಟ್ಗಳು, ಇನ್ನೂ ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗುಗಳು ಇಲ್ಲಿ ಬರ್ತಾ ಇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಇದರ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಅದೇ ರೀತಿ ಹಲವಾರು ಜನರಿಗೆ ಈ ವಿಡಿಯೋವನ್ನು ತಲುಪಿಸಿ. ಇನ್ನೂ ಕೂಡ ಒಳ್ಳೊಳ್ಳೆಯ ವಿಡಿಯೋಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಲವಾರು ಒಳ್ಳೆಯ ಉರ್ದು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಇವೆ.